ಮಳೆಗಾಲ ಶುರುವಾದ ಕೂಡಲೇ ಮೀನುಗಾರರಲ್ಲಿ ಭಾಳಷ್ಟು ಆತಂಕಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಉಡುಪಿ ಜಿಲ್ಲೆಯ ಏನು ಕಡಲ ತೀರದ ನಿವಾಸಿಗಳೇನಿದ್ದಾರೆ ಅದರಲ್ಲಿ ಹೆಚ್ಚಾಗಿ ಮೀನುಗಾರರು ಇರುವಂಥದ್ದು. ಅವರಿಗೆ ಆತಂಕ ಸರ್ವೇ ಸಾಮಾನ್ಯ. ಮುಖ್ಯವಾಗಿ ಮಳೆಗಾಲ ಶುರುವಾದ ಕೂಡಲೇ ಅದು ಜೂನ್, ಜುಲೈ, ಆಗಸ್ಟ್ ಇರ್ಬೋದು. ಈ ಸಂದರ್ಭದಲ್ಲಿ ಕಡಲ ಕೊರೆತ ಸರ್ವೇ ಸಾಮಾನ್ಯ ಆಗುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಟಪಾಡಿಯ ಮಟ್ಟು ಭಾಗದಲ್ಲಿ ಪ್ರತಿ ವರ್ಷ ಏನು ಕಡಲ ಕೊರೆತ ಸರ್ವೇ ಸಾಮಾನ್ಯ ಆಗಿದ್ದು, ಅದು ಈ ಬಾರಿ ಅತಿ ಹೆಚ್ಚು ಕಡಲ ಕೊರೆತ ಆಗ್ತಾ ಇದೆ. ನಾನೀಗ ಅದೇ ಭಾಗದಲ್ಲಿದೆ. ನೋಡ್ತಾ ಇರ್ಬೋದು ಸಮುದ್ರದ ಕಡಲಿನ ರೌದ್ರಾವತಾರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಬಣ್ಣ ಕಡು ಕೆಂಪು ಬಣ್ಣ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಅಲೆಗಳು ಏನು ಕಡಲಿಗೆ ಅಪ್ಪಳಿಸ್ತಾ ಇರುವಂಥದ್ದು. ನೀವು ನೋಡ್ತಾ ದೃಶ್ಯದಲ್ಲಿ ನೋಡ್ಬೋದು ಎಲ್ಲ ತಡೆಗೋಡೆಗಳು ಸಂಪೂರ್ಣವಾಗಿ ಸಮುದ್ರ ಪಾಲಾಗಿರುವಂಥದ್ದು. ಒಂದೇ ಒಂದು ತಡೆಗೋಡೆ ಸರಿಕಟ್ಟಾಗಿ ಇಲ್ಲ. ತಾತ್ಕಾಲಿಕವಾಗಿ ಒಂದಷ್ಟು ಕಲ್ಲುಗಳನ್ನು ತಂದು ರಾಶಿ ಹಾಕಿ ಅಲ್ಲಿ ಒಂದಷ್ಟು ಬಿಲ್ಗಳನ್ನು ಮಾಡುವಂಥದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಹಾಗೆ ಆಗುವಂಥದ್ದು. ಆದರೆ ಈ ಬಾರಿ ಕಾಮಗಾರಿ ಕೂಡ ಆಗಿಲ್ಲ. ಹಾಗಾಗಿ ಇದ್ದಂತಹ ಎಲ್ಲ ಕಲ್ಲುಗಳು ಸಮುದ್ರ ಪಾಲಾಗಿದೆ. ತಡೆಗೋಡೆಗಳು ಸಮುದ್ರ ಪಾಲಾಗಿರುವಂಥದ್ದು. ಬ್ಯಾಕ್ ಟು ಬ್ಯಾಕ್ ಅಲೆಗಳು ಏಳ್ತಾನೆ ಇದೆ. ಅದರಲ್ಲೂ ಮುಖ್ಯವಾಗಿ ಒಂದಷ್ಟು ದೂರ 200-300 ಮೀಟರ್ ದೂರದಲ್ಲಿ ಅಲೆಗಳು ಏಳುವುದು ಸರ್ವೇ ಸಾಮಾನ್ಯ. ಆದರೆ ಇಲ್ಲಿ ಮಟ್ಟು ಭಾಗದಲ್ಲಿ ಕಡಲಿನ ಭಾಗದಲ್ಲೇ ದೊಡ್ಡ ಅಲೆಗಳು ಏಳ್ತಾ ಇದೆ. ಹಿಂದಕ್ಕಿಂದಕ್ಕೆ ಸುಮಾರು 3-4 ಅಲೆಗಳು ನಿರಂತರವಾಗಿ ಕಡಲಿಗೆ ಅಪ್ಪಳಿಸ್ತದೆ. ಹೀಗಾಗಿ ನೋಡ್ತಾ ಇರ್ಬೋದು ಎಲ್ಲ ತೆಂಗಿನ ಮರಗಳು ಈಗ ಸಮುದ್ರ ಪಾಲಾಗಿರುವಂಥದ್ದು. ಒಂದಷ್ಟು ಬೇರುಗಳು ಕೂಡ ಸಂಪೂರ್ಣವಾಗಿ ಎದ್ದಿರುವಂಥದ್ದು. ಈ ಕಡಲಿನ ಭಾಗದಲ್ಲಿರುವಂತಹ ಏನು ಮರಳಿನಿದೆ ಸಂಪೂರ್ಣವಾಗಿ ಸಡಿಲಾಗಿರುವಂಥದ್ದು. ಹೀಗಾಗಿ ಅಲ್ಲಿರುವಂತಹ ಬೆಂಚುಗಳಿರು ಎಲ್ಲವೂ ಕೂಡ ಈಗ ಹಾನಿಯಾಗಿರುವಂಥದ್ದು. ಎಲ್ಲ ಮರದ ಬೇರುಗಳು ಸಂಪೂರ್ಣವಾಗಿ ಮೇಲ್ಭಾಗಕ್ಕೆ ಬಂದಿರುವಂಥದ್ದು. ಹಾಗಾಗಿ ಈ ಭಾಗದ ಏನು ಮೀನುಗಾರಿಕಾ ರಸ್ತೆ ಏನಿದೆ ಎಲ್ಲವೂ ಕೂಡ ಈಗ ಆತಂಕದಲ್ಲೇ ಈ ಭಾಗದಲ್ಲಿ ಎಲ್ಲವೂ ರಸ್ತೆಗಳು ಈಗ ಕಡಲಿಗೆ ಆಹುತಿ ಆಗಲಿದೆಯಾ ಅನ್ನುವಂಥ ಒಂದು ಭಯದಲ್ಲೇ ಇರುವಂಥದ್ದು ಈ ಭಾಗದ ನಿವಾಸಿಗಳು. ಮುಂದೆ ಬರ್ತಾ ಇದೆ. ಈ ಮಧ್ಯಾಹ್ನ ಅಂತೂ ಕಡಲಿನ ಅಬ್ಬರ ಕೂಡ ಪ್ರತಿ ಮಧ್ಯಾಹ್ನ ಅಂತೂ ಜಾಸ್ತಿ ಆಗುತ್ತೆ. ಯಾಕಂದರೆ 1-2 ಮೀಟರ್ ಎತ್ತರದ ಅಲೆಗಳು ಈ ಭಾಗಕ್ಕೆ ಅಪ್ಪಳಿಸುತ್ತೆ. ನನ್ನ ಪಕ್ಕದಲ್ಲಿರುವಂಥ ಒಂದು ಹೈಮಾಸ್ಟ್ ದೀಪ ಕೂಡ ಏನು ಕಡಲಿಗೆ ಆಹುತಿ ಆಗತ್ತಾ ಅನ್ನುವಂಥ ಒಂದು ಭಯದಲ್ಲೇ ಆತಂಕದಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಹೈಮಾಸ್ಟ್ ದೀಪ ಈಗ ಅಲೆಗಳು ಸಂಪೂರ್ಣವಾಗಿ ನಿರಂತರವಾಗಿ ಅಪ್ಪಳಿಸ್ತಾ ಇದ್ರೆ ಈ ಹೈಮಾಸ್ಟ್ ದೀಪ ಕೂಡ ಸಮುದ್ರ ಪಾಲಾಗುತ್ತೆ. ಹೀಗಾಗಿ ಏನು ಸರದಿ ಸಾಲಾಗಿ ಎಲ್ಲವೂ ಕೂಡ ಕಲ್ಲುಗಳು ಇರ್ಬೋದು, ಬೆಂಚುಗಳಿರ್ಬೋದು, ಈ ಹೈಮಾಸ್ಟ್ ದೀಪಗಳು ಇನ್ನೂ ಸಮುದ್ರ ಪಾಲಾಗುತ್ತೆ. ನಂತರದಲ್ಲಿ ಮುಂದೆ ಹಾಕಿದಂಥ ಒಂದಷ್ಟು ಕಟ್ಟೆಗಳಿರ್ಬೋದು, ತಡೆ ಗೋಡೆಗಳಿರ್ಬೋದು ಎಲ್ಲವೂ ಕೂಡ ಸಮುದ್ರ ಪಾಲಾಗುವಂತಹ ಆತಂಕ ಈ ಭಾಗದಲ್ಲಿ ಇರುವಂಥದ್ದು. ಈ ಎಲ್ಲ ಏನು ಕಡಲ ತೀರದ ಕಡಲ ಕೊರೆತ ನೋಡ್ತಾ ಇದ್ರೆ ಈ ಮಟ್ಟು ಭಾಗದ ಕಡಲ ತೀರ ಏನಿದೆ ಭಾಳಷ್ಟು ಭೀಕರತೆಯನ್ನು ನಾವು ಕಾಣ್ಬೋದು. ಯಾಕಂದರೆ ಕಡಲ ತೀರದಲ್ಲೇ ಭಾಳಷ್ಟು ಅಲೆಗಳು ಏಳ್ತಾನೆ ಇದೆ. ಯಾಕಂದರೆ ಬೇರೆ ಕಡಲ ತೀರದಲ್ಲಿ ಸುಮಾರು 200-300 ಮೀಟರ್ ದೂರದಲ್ಲಿ ದೊಡ್ಡ ಅಲೆಗಳು ಎದ್ದು ನಂತರದಲ್ಲಿ ಕಡಲಿಗೆ ಅಪ್ಪಳಿಸುವಂಥದ್ದು ಆಗುತ್ತೆ. ಆದರೆ ಈ ಮಟ್ಟು ಭಾಗದಲ್ಲಿ ಈಗ ಸುಮಾರು ಕಡಲ ಅಂಚಿನಲ್ಲೇ ಅಲೆಗಳು ಏಳ್ತಾ ಇರುವಂಥದ್ದು. ಹೀಗಾಗಿ ಈ ಮಟ್ಟು ಭಾಗದಲ್ಲಿ ಪ್ರತಿನಿತ್ಯ ಆತಂಕ ಎದುರಾಗ್ತಾ ಇದೆ. ಎಲ್ಲ ತೆಂಗಿನ ಮರಗಳು ಹೆಚ್ಚಾಗಿ ತೆಂಗಿನ ಮರಗಳೇ ಆಹುತಿ ಆಗುವಂಥದ್ದು, ಸಮುದ್ರ ಪಾಲಾಗುವಂಥದ್ದು. ಜೊತೆಗೆ ತಡೆಗೋಡೆಗಳು ಶಾಶ್ವತವಾಗಿ ಒಂದಷ್ಟು ಕಲ್ಲುಗಳನ್ನು ಹಾಕ್ತಾರೆ, ಅವೆಲ್ಲವೂ ಸಮುದ್ರ ಪಾಲಾಗುವಂಥದ್ದು ಆಗುತ್ತೆ. ಹಾಗಾಗಿ ಶಾಶ್ವತ ತಡೆಗೋಡೆ ಬೇಕು ಮತ್ತು ಏನು ಬ್ರೇಕ್ ವಾಟರ್ ಬೇಕು ಅನ್ನುವಂಥದ್ದು ಇಲ್ಲಿನ ಆಗ್ರಹ ಆಗಿರೋದು. ಎಲ್ಲ ಕಡಲ ತೀರದ ನಿವಾಸಿಗಳ ಆಗ್ರಹ ಒಂದೇ, ಬ್ರೇಕ್ ವಾಟರ್ ಬೇಕು ಅನ್ನುವಂಥದ್ದು. ಹಾಗಾಗಿ ಜಿಲ್ಲಾಧಿಕಾರಿ ಈಗಾಗಲೇ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಆದರೆ ಇದಕ್ಕೆ ಒಂದು ಶಾಶ್ವತವಾಗಿ ಒಂದಷ್ಟು ಫಂಡ್ಗಳನ್ನು ಇಟ್ಟು ಶಾಶ್ವತ ಇಡೀ ಕಡಲ ತೀರಕ್ಕೆ ಶಾಶ್ವತವಾಗಿ ಒಂದು ಬ್ರೇಕ್ ವಾಟರನ್ನು ಹಾಕುವಂಥದ್ದು ಅಥವಾ ವೈಜ್ಞಾನಿಕವಾಗಿ ಒಂದಷ್ಟು ಕಡಲಗಳನ್ನು ಸಮಕಟ್ಟಾಗಿ ಜೋಡಿಸಿ ಅದನ್ನು ಶಾಶ್ವತ ತಡೆಗೋಡೆಯಾಗಿ ಮಾಡುವಂಥದ್ದು ಆಗಬೇಕಾಗಿದೆ. ಹೀಗಾಗಿ ಇಲ್ಲಾದರೆ ಪ್ರತಿ ವರ್ಷ ಎಲ್ಲ ತೆಂಗಿನ ಮರಗಳಿರ್ಬೋದು ಸರ್ವೇಸಾಮಾನ್ಯವಾಗಿ ಸಮುದ್ರಕ್ಕೆ ಹಾನಿಯಾಗುವಂಥದ್ದು, ಹಾಕಿದಂಥ ಕಲ್ಲುಗಳು ಎಲ್ಲವೂ ಸಮುದ್ರ ಪಾಲಾಗುವಂಥದ್ದು ಆಗ್ತಾನೆ ಹೋಗುತ್ತೆ. ಒಂದಷ್ಟು ಹಣಗಳು ಎಲ್ಲವೂ ವ್ಯರ್ಥ ಆಗುವಂಥದ್ದು, ಸಮುದ್ರ ಪಾಲಾಗುವಂಥದ್ದು ಹಾಗೆ ಆಗುತ್ತೆ. ಹಾಗಾಗಿ ಬ್ರೇಕ್ ವಾಟರನ್ನು ಹಾಕುವಂಥದ್ದು ಆಗಬೇಕಾಗಿದೆ. ಈ ಭಾಗದ ನಿವಾಸಿಗಳು ಇನ್ನಾದರೂ ನಿಟ್ಟುರಿಸಿ ಬಿಡುವಂತಹ ಸಮಯ ಯಾವಾಗ ಬರುತ್ತೋ ಅನ್ನುವಂಥದ್ದು ನ್ಯೂಸ್ ಫಸ್ಟ್ನ ಕುತೂಹಲ. ಪರೀಶ್ ಶೇಟ್, ನ್ಯೂಸ್ ಫಸ್ಟ್ ಉಡುಪಿ.